ಚಂದಕ್ಕಿಂತ ಚಂದ ನೀನೇ ಸುಂದರ, ನಿನ್ನ ನೋಡ ಬಂದ ಬಾನ ಚಂದಿರ. ಎಲ್ಲರೂ ಜಾತ್ರೆಯಲ್ಲಿ ತೇರನ್ನೇ ನೋಡುವಾಗ ಅವನು ನನ್ನೇ ನೋಡಬೇಕು, ಕಾಡುವಂತ ಗೆಳೆಯ ಬೇಕು ಇಂದು ನನ್ನ ಇನ್ನೇ ಮುಂದೆ ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕವಲವು ನೀ ಕೈಯ ಬಿಡದಿರು ಕೊನೆವರೆಗೂ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಮೂರ್ತಿನ ಜೊತೆಗೆ ನೀನು. ಸೂಪರ್ ಆಗಿದ್ದಾರಪ್ಪ ಇವ್ರು ವಿಜಯ್ ಅವರು. ಅಯ್ಯಪ್ಪ ಅವ್ರ ಸೊಂಟ ನೋಡು, ತಣ್ಣ 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 ಮಿಂಚುತ್ತಾಯ್ತೆ. ವಾವ್ ಸೂಪರಪ್ಪ, ಸೂಪರಾಗಿದ್ದಾರೆ ವಿಜಯ್ ಅವರು. ಅಲ್ಲ ಅದಕ್ಕೆ ವರ್ಷ ಇವ್ರಿಗೆ ಸುಗುಣನ್ ಬಿಟ್ಬಿಟ್ಟು ವಿಜಯ್ ಅವ್ರನ್ನ ಮದುವೆ ಆಗೋದಕ್ಕೆ ಅವರು ಇಷ್ಟಪಟ್ಟಿರೋದು. ವರ್ಷ ಅದಕ್ಕೆ ಇಷ್ಟಪಟ್ಟಿದ್ದಾನೆ. ತುಂಬ ಚೆನ್ನಾಗಿದ್ದಾರಪ್ಪ ವಿಜಯ್ ಅವರು. ಸೂಪರ್ ಫಿಗರ್ ಹೀರೋಯಿನ್. ವಿಜಯ್ ಹೀರೋಯಿನ್ ಥರ ಇದ್ದಾರೆ. ಯಾವ ಹೀರೋಯಿನ್ ತೊಗೊಂಡು ಏನು ಮಾಡ್ತೀಯಾ ಇವ್ರ ಮುಂದೆ ಆಗಿದ್ದಾರೆ ಇವರು. ವಿಜಯ್ ಅವರೇ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಹಾಗೆ ಸುಮ್ಮನೆ ಯಾಕೋ ಸ್ವಲ್ಪ ಬೇಜಾರಾದಂಗೆ ಆಯ್ತಾ. ವರ್ಷ ಅವ್ರನ್ನ ಬೇರೆ ಗಲಾಟೆ ಮಾಡಿಬಿಟ್ಟು ಕಳಿಸ್ದೆ ನಾನು. ಹೋಗಿ ಹಸುಗುಣ ಡೈವರ್ಸ್ ಬೇಕು ಅಂತ ಕೇಳ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದ. ಅದಕ್ಕೆ ಇದನ್ನೆಲ್ಲನ ಬೆಡ್ಶೀಟ್ ಎಲ್ಲ ಕೊಡ್ಬಿಟ್ಟು ನೀಟಾಗಿ ಹಾಸ್ತಾ ಇದ್ದೆ. ನನಗೆ ನೀಟಾಗಿ ಇರಬೇಕು. ಬನ್ನಿ ಕುತ್ಕೊ ಬನ್ನಿ ಕಂಠೇವ್ರೆ. ನಾನು ಸುಮ್ಮನೆ ಬೇಜಾರಾಗೋದು ಹಿಂಗೆ ಹಾಡು ಹೇಳ್ಕೊಳ್ತಾ ಇದ್ದೆ. ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ. ಅದಕ್ಕೇ ನಾನು ಸ್ವಲ್ಪ ಹಾಗೇನೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಮನೇನ. ಬನ್ನಿ ಬನ್ನಿ ಕುತ್ಕೊ ಬನ್ನಿ. ಏನು ಇವರು ವಿಜಯ್ ಅವ್ರು ಹಿಂಗೆ ಹಾಡು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದಾ? ಅಲ್ಲ ನಾನು ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೀನಿ ನೋಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಳಿಸಿದ್ದೀನಿ. ಹಾಗೆ ನಾನು ಮೆಸೇಜ್ ಮಾಡಿದೆ, ಮೆಸೇಂಜರಲ್ಲಿ ನೀವು ನೋಡಿಕೊಂಡೇ ಇಲ್ಲ. ನಿಮ್ಮ ನಂಬರ್ ಸೆಂಡ್ ಮಾಡಿ ಅಂತ ಹೇಳಿ ಕಳಿಸಿದ್ದೆ. ನೀವೆಲ್ಲ ಪ್ರೈವೇಟ್ಗೆ ಹಾಕ್ಬಿಟ್ಟಿದ್ದೀರಾ. ನಾನು ನೋಡಿದೆ ನಿಮ್ಮ ಪ್ರೊಫೈಲ್ ನೋಡಿಬಿಟ್ಟು ಪ್ರೊಫೈಲ್ಗೆ ಹಾಕಿರೋದಂತೂ ಫೋಟೋ ಸೂಪರಾಗೈತೆ. ಅಯ್ಯೋ ಅದನ್ನಂತೂ ನಾನು ಓಪನ್ ಮಾಡೋಣ ಅಂತ ನೋಡಿದೆ, ನೀವೆಲ್ಲನ ಲಾಕ್ ಮಾಡಿಬಿಟ್ಟಿದ್ದೀರಾ, ಪ್ರೊಫೈಲ್ ಲಾಕ್ ಮಾಡಿದ್ದೀರಾ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓ ಸರಿ ಆಯ್ತು, ಬನ್ನಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅಯ್ಯೋ ಗೊತ್ತಿರೋರಂದ ಮೇಲೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಂಗೆ ಇರೋಕ್ಕಾಗುತ್ತಾ? ನನಗಂತೂ ಫ್ರೆಂಡ್ ರಿಕ್ವೆಸ್ಟ್ ಭಾಳ ಬರುತ್ತೆ. ಅಯ್ಯೋ 1,000 ಮೇಲೆ ಐತೆ. ಅಷ್ಟೊಂದೇನು 2,000ನೇ ಐತೆ ಫ್ರೆಂಡ್ ರಿಕ್ವೆಸ್ಟು. ನಾ ಯಾವುದು ಗೊತ್ತಿರೋರ್ನ ಮಾತ್ರ ಆಕ್ಸೆಪ್ಟ್ ಮಾಡ್ಕೊತೀನಿ, ಗೊತ್ತಿಲ್ಲದವ್ರನ್ನೆಲ್ಲ ಯಾರು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಫೋನಲ್ಲಿ ಅಯ್ಯೋ ಬರುತ್ತೆ ಅಂದರೆ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಮಸ್ತ್ ಬರುತ್ತೆ. ಭಾಳ ಜನ ಅಂತಾರೆ, ಇಂಥವ್ರು ಕಳಿಸ್ತಾ ಇರ್ತಾರೆ, ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬನ್ನಿ, ನಿಮ್ಮ ನೋಡಿದ್ದೀನಲ್ಲ, ನಿಮ್ದೆಲ್ಲ ಫ್ರೆಂಡ್ ಮಾಡ್ಕೊತೀನಿ. ಬನ್ನಿ ಕುತ್ಕೊ ಬನ್ನಿ. ಬನ್ನಿ ಕಂಠೇವ್ರೆ, ಬನ್ನಿ ಬನ್ನಿ, ತಿಂಡಿ ಬನ್ನಿ. ಅಲ್ಲ ನಾನು ಹೋಗ್ಬೇಕಾಗಿತ್ತು, ಕಂಪ್ಲೇಂಟ್ ಕೊಡೋದಕ್ಕೆ ಹೋಗೋಣ ಅಂತ ಹೇಳಿದ್ದ ಇವತ್ತು ವರ್ಷ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇವಾಗ ಹೋಗಿರಂತ ಹೇಳ್ರಿ. ಇವಾಗ ಅವರು ಕೇಳ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಹಸುಗುಣನ್ಗೆ. ಅದಕ್ಕೇನೆ ಆಗ್ಲೆಲ್ಲ ಅಲ್ಲಿಗೆ ಹೋಗಿ 3 ಸತಿ ವಾಪಸ್ ಬಂದರು. ಅದಕ್ಕೇನೆ ಅಲ್ಲಿಗೆ ಹೋಗ್ತಿದ್ರಂತೆ, ಭಯ ಆಯ್ತಂತೆ, ಹೋಗೋದಕ್ಕಾಗಲ್ಲ. ಅದಕ್ಕೆ ಚೆನ್ನಾಗಿ ಬೈದು ಕಳಿಸ್ತೆ. ಅಲ್ಲ ನೀವು ಒಬ್ಬ ಗಂಡಸಾಗಿ ಹಸುಗುಣನ್ ಡೈವರ್ಸ್ ಕೊಡು ಅಂತ ಕೇಳೋದಕ್ಕೆ ಎದುರ್ಕೊಳ್ತೀರಲ್ಲ, ಹೋಗ್ರಿ ಕೇಳ್ಕೊಂಬನ್ನಿ ಅಂತ ಹೇಳಿ ಸ್ವಲ್ಪ ಹಿಂಗೆ ರೇಗಾಡ್ದೆ, ಸ್ವಲ್ಪ BP ರೈಸ್ ಮಾಡ್ಕೊಂಡೆ. ಅದಕ್ಕೆ ಹೋಗಿದ್ದಾರೆ. ವಿಜಿ ಐ ಆಮ್ ಹ್ಯಾಪಿ. ಓಹೋ, ಏನು ಫುಲ್ ಖುಷಿಯಾಗಿ ಬಂದ್ರಿ? ಸುಗುಣ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಲಾ? ಒಪ್ಪಿದ್ಲು. ಈಗ ತಗೊಂಡ ನನ್ನ ಡೈವರ್ಸ್ ಪೇಪರಿಗೆ ಸೈನ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ಲು. ಈಗ ಸೈನ್ ಆಗ್ತಾಳಂತೆ ಅವಳು. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಒಪ್ಕೊಬಿಟ್ರು. ನಮ್ಮಪ್ಪ ಹಿಡ್ಕೊಂಡು ಹೊಡಿಯೋದಕ್ಕೆ ಬಂತು. ಹೊರಗಡೆ ಬಂದು ನಾನು ಸ್ವಲ್ಪ ಆವಾಜ್ ಆಗ್ತೆ ನೋಡು. ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ, ನಾನು ಅವಳನ್ನೇ ಮದುವೆ ಆಗೋದು ಅಂತ ಹೇಳಿ ಸ್ವಲ್ಪ ನಾನು ಆವಾಜ್ ಆಗ್ತೆ. ಆವಾಗ ಕೊಡ್ತೀನಿ ಅಂತ ಹೇಳಿ ಒಪ್ಕೊಬಿಟ್ಲು. ಅಯ್ಯೋ ನನಗೆ ಒಳಗಡೆ ಹೋಗೋವರೆಗೂ ತುಂಬ ಭಯ ಆಯಿತು. ಆಮೇಲೆ ಒಂಥರ ಹ್ಯಾಪಿಯಾಗಿ ಬಂದೆ. ಅವಳು ಯಾವಾಗ ನಾನು ಡೈವರ್ಸ್ ಕೊಡ್ತೀನಿ ಅಂತಂದ್ಲು, ನನಗಂತೂ ಫುಲ್ ಖುಷಿಯಾಗ್ಬಿಡ್ತು. ನನಗೆ ಬೇಜಾರಾಗಿತ್ತು ಅಂದರೆ, ಅಯ್ಯೋ ಹೆಂಗಪ್ಪ ಮಾಡಲಿ, ಅವಳು ಏನಾದರೂ ಡೈವರ್ಸ್ ಕೊಡಲ್ಲ ಅಂತಂದರೆ, ಇವಾಗ ಇಬ್ಬರು ಗಂಡ ಹೆಂಡತಿ ಒಪ್ಪಿದ್ರೆ ಮಾತ್ರ ಡೈವರ್ಸ್ ತೊಗೊಳಕ್ಕಾಗುತ್ತೆ. ಅವಳು ಏನಾದರೂ ಡೈವರ್ಸ್ ಕೊಡಲ್ಲ ಅಂತಂದರೆ ಹೆಂಗಪ್ಪ ಮಾಡಲಿ ಅನ್ನೋದೊಂದು ಚಿಂತೆ ಆಗಿತ್ತು. ಹೆಂಗೋ ಸದ್ಯ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಸುಗುಣ ಒಪ್ಕೊಬಿಟ್ಲು. ಕಂಟಿ ಬಂದಿದ್ದಾನೆ. ಕಂಟಿ ಹೋಗಿ ತಿಂಡಿ ತಿನ್ನೋಗು. ಬೇಡ, ನಾನು ತಿನ್ಕೊಂಬಂದೆ. ಸುಮ್ಮನೆ ಹಾಗೆ ವಿಜಯ್ ಅವರಿದ್ರ ಮಾತಾಡ್ಸೋಣ ಅಂತ ಬಂದೆ. ಹಾಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗೋಣ ಅಂತ ಹೇಳ್ದಲ್ಲ, ಅದಕ್ಕೆ ಹೋಗೋಣ ಇವಾಗ.
ಹೋಗಿ ಬಂದುಬಿಡೋಣ. ಇಲ್ಲಿ ನೋಡಿ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಬಿಡ್ಬೇಕು. ಇವತ್ತು ಹೋಗ್ಬಿಟ್ಟು ನಾವು ಡೈವರ್ಸ್ಗೆ ಅಪ್ಲೈ ಮಾಡಿಬಿಡ್ಬೇಕು. ಎಲ್ಲ ಡೈವರ್ಸ್ಗೆ ಅಪ್ಲೈ ಮಾಡಿಬಿಡ್ತೀನಿ. ಮತ್ತು ಹಾಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಪ್ರತಿಯೊಂದೂ ನಾವು ಇವತ್ತು ಕೆಲಸ ಮುಗಿಸ್ಕೊಬಿಟ್ರೆ ನಾಳೆಯಿಂದ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೆ. ಬರೀ ರಜಾ ಹಾಕೋದೇ ಆಯಿತು. ಅಯ್ಯೋ, ನಾನು ಎಷ್ಟು ರಜಾ ಹಾಕಿದ್ದೀವಿ ನಾನು ವಿಜಿ. ಇಲ್ಲಿಗೆ ಬಂದಾಗಿನ್ನು ಬರೀ ಸಮಸ್ಯೆಗಳಲ್ಲ. ಅದಕ್ಕೇ ಬೇಗ ನಾಳೆಯಿಂದನ ಡೈವರ್ಸ್ಗೆ ಅಪ್ಲೈ ಮಾಡಿಬಿಟ್ರೆ ಡೈವರ್ಸ್ ತೊಗೊಂಡು ಆಮೇಲೆ ಯಾವತ್ತಾದರೂ ಒಳ್ಳೆ ದಿನ ನೋಡಿ ನಾನು ವಿಜಿ ಮದುವೆ ಆಗ್ಬಿಡ್ತೀವಿ ಕಣೋ ಕಂಟಿ. ಹಾಂ ಸರಿ ಆಯ್ತು ಹೇಳಿ ಆಗಿರಂತೆ. ನಾವೇನೇ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ. ಕೆಲಸ ಮುಗಿಸ್ಕೊಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ನಾನು ವಿಜಿ ಹೆಂಗೋ ಏನೋ ಲೈಫ್ ಸೆಟ್ಲ್ ಮಾಡ್ಕೊಬಿಡ್ಬೇಕು ಕಂಟಿ. ಓಹೋ, ಏನೋ ಮಾತಾಡ್ತಾ ಇದ್ದೀರಾ? ಹಗಳಕಂಟಿ ಎಲ್ಗ ಹೋಗ್ತೀನಿ ಅಂತ ಬಂದ, ಇಲ್ಲ ಇದ್ದಾನೆ. ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ಬೇಕಾಗಿತ್ತಮ್ಮ, ಅದಕ್ಕೆ ಬಂದೆ. ಹೋಗೋಣ, ಹೋಗ್ಬಿಟ್ಟು ಬೇಗ ಕಂಪ್ಲೇಂಟ್ ಕೊಟ್ಬಿಡೋಣ. ನಡಿ ಹೋಗೋಣ. ಬಾರಂಟಿ ಬಾ, ತಿಂಡಿ ತಿನ್ಬ. ಏ ಬೇಡಮ್ಮ, ಆಯಿತು. ನಮ್ಮ ಮನೆಗೂ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ಲು ನಮ್ಮ ಶ್ವೇತಾ, ತಿಂದ್ವಿ. ನನಗೇನೋ ಇಲ್ಲಿರೋದಕ್ಕೆ ತುಂಬ ಇಷ್ಟ ಆಗ್ತೈತೆ ಕಣಂಟಿ. ಮನೆಯೆಲ್ಲ ನಿಮ್ಮ ಮನೆಯೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ನೀವು ಎಷ್ಟೇಪ್ಪ, ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದ್ರಿ ನೀವೆಲ್ಲನ. ಎಲ್ಲಾದರೂ ಹೋಗ್ಬಿಟ್ರೆ ಹೊಸ ಜಾಗದಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಂಟಿ. ಬನ್ನಿ ಕೂತ್ಕೊಳ್ಳಿ, ಮಾತಾಡೋಣ. ಹಂಗೆ ಕಣಮ್ಮ, ನಾವೇನಿಲ್ಲ, ಎಲ್ಲರ ತಗೂ ಚೆನ್ನಾಗಿ ಮಾತಾಡ್ತೀವಿ. ನಮಗೂ ಅವ್ರು ಚೆನ್ನಾಗಿ ಅಡ್ಜಸ್ಟ್ ಆಗ್ಯಾರ ಅಂದರೆ ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ನೀನು ಚೆನ್ನಾಗಿ ಹೊಂದ್ಕೊಂತೀಯ ಎಲ್ಲರ ತಗೂ. ನಾವು ನೋಡ್ದಂಗೆ ನೀನು ಎಲ್ಲರ ತಗೂ ಚೆನ್ನಾಗಿರ್ತೀಯ. ನಮ್ಮ ಅಯ್ಯಪ್ಪಂಗೆ ಅಂತಿತ್ತು, ಆ ಹುಡುಗಿ ಭಾಳ ಚೆನ್ನಾಗಿ ಮಾತಾಡ್ಸುತ್ತೆ ಅಂತ ಹೇಳ್ತಿತ್ತು. ನೋನಪ್ಪ, ಭಾಳ ಒಳ್ಳೆ ಹುಡುಗಿ. ಸಸುಗುಣನ್ಗೆ ನಾನು ನೋಡು ವರ್ಷ ಅದಕ್ಕೇನೆ ಮದುವೆ ಆಗ್ತಾನೆ ಬಿಡು, ಆಗ್ಲವಳು. ಅದು ನೋಡಿದ್ರೆ ಏನೇನು ಗೊತ್ತಾಗಲ್ಲ, ಏನಿಲ್ಲ, ಒಂಥರ ಸ್ವಾಡ್ನಂಥದ್ದು ಅಂತ ನಾನು. ಹ್ಞೂ ರಾಜಕ್ಕ, ಅವಳು ಸ್ವಲ್ಪ ಗೊತ್ತಾಗಲ್ಲ ಅವಳಿಗೆ. ಒಂದು ಮೆಸೇಜ್ ಓದಕ್ಕೆ ಬರಲ್ಲ, ಪೋಸ್ಟ್ ಆಫೀಸ್ ಅಂತ ಓದಕ್ಕೆ ಬಿಡಲ್ಲ ಅವಳಿಗೆ. ಅಯ್ಯೋ, ಗೊತ್ತಾಗಲ್ಲ ಅವಳಿಗೆ ಒಂದು ಸ್ವಲ್ಪ. ಅವರು ವರ್ಷ ಅವರು ಅದೇ ಹೇಳ್ತಾ ಇದ್ರು, ಮುಂಚೆ ಏನಾದರೂ ನೀನೇ ಸಿಕ್ಕಿದ್ರೆ ನಿನ್ನೆ ಮದುವೆ ಆಗ್ತಿದ್ದೆ ಅಂತ ಹೇಳಿ. ಏನು ಮಾಡಲಿ, ಅದಕ್ಕೇ ಹೆಂಗೂ ಇವರು ತುಂಬ ಬೇಡ್ಕೊಂಡ್ರ, ಅದಕ್ಕೆ ಅತ್ಲಾಗೆ ಸುಮ್ಮನೆ ಮದುವೆ ಆಗತ್ತ ಚೆನ್ನಾಗಿರೋಣ ಅಂತೇಳಿ. ನಿನ್ನ ಮದುವೆ ಆಗಿರಲಿಲ್ಲ ನಮ್ಮ? ನಂದು ಮದುವೆ ಆಗಿತ್ತು. ನನ್ನ ಮನೆ ಆಳ ನನಗೆ ಮೋಸ ಮಾಡಿಬಿಟ್ಟ. ನನ್ನ ಗಂಡ ಒಳ್ಳೆಯವನಲ್ಲ. ಅಯ್ಯೋ, ದುಡಿತಿರ್ಲಿಲ್ಲ, ಏನಿಲ್ಲ, ಕುಡ್ದು ಕೇಕ್ ಹಾಕೋದು. ₹1 ದುಡಿತಾ ಇರಲಿಲ್ಲ. ಅದಕ್ಕೆ ಅತ್ಲಾಗೆ ನಾನು ಇಂಥವನಿದ್ರು ಒಂದೇ ಬಿಟ್ಟರು ಒಂದೇ ಅಂತ ಹೇಳಿ ಡೈವರ್ಸ್ ಕೊಟ್ಟು ಬಂದೆ. ಡೈವರ್ಸ್ ಕೊಟ್ಟು ನಮ್ಮ ಅಮ್ಮರ ಮನೇಲಿದ್ನ, ಅಲ್ಲಿಗೆ ಬಂದು ನಾನು ನೋಡ್ಬಿಟ್ಟು ನನ್ನ ಮೇಲೆ ಇಷ್ಟ ಆಯಿತು. ಹಸುಗುಣ ಚೆನ್ನಾಗಿದ್ದಿದ್ರೆ ಬೇರೆ ರೈಗಳಕ್ಕ, ಯಾಕೆ ಅವಳು ಚೆನ್ನಾಗಿದ್ರೆ ನಾನು ನೋಡ್ತಿದ್ರೆ ಅವಳು ಇಲ್ಲೋಡಿ ಯಾವಾಗಲೂ ವಟ 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 ಅನ್ನೋದು ಯಾವಾಗ್ಲೂ. ಅಲ್ಲ, ಅಲ್ಲಿ ಅವ್ರ ಅಮ್ಮನ ಮನೆಗೆ ಕರ್ಕೊಂಬಂದ್ಮೇಲೆ ಅವ್ರ ಅಮ್ಮ ನೀಟಾಗಿ ನೋಡ್ಕೋಬೇಕು ತಾನೆ, ಅಳಿಯನ್ನ ನೋಡ್ಕೊಂಬಿಲ್ಲ, ಏನಿಲ್ಲ. ಅದಕ್ಕೇ ಇವಾಗ ನಾನು ಮದುವೆ ಆಗ್ತೀನಿ ಅಂತ ಹೇಳಿರೋದು. ಅಯ್ಯೋ ತಗ, ಅವಳು ಜೈ ಅವಳೇನು ಸುಮಾರದಾಳಲ್ಲ. ಅವಳೇನು ನ್ಯಾವೇಗಿಲ್ಲ. ಅವಳು ನಮ್ಮ ಮನೆ ಬಾಕ್ಲಕ್ಕೆ ಸುತ್ತರ್ಕೊಂಬಂದಿದ್ಲು. 2 ಲೋಟ 2 ಸೀಪೆ ದ್ಯಾಪೆ ಎಲ್ಲ ಹಿಡ್ಕೊಂಡು ನಮ್ಮ ತಕ್ಕನು ಬಂದಿದ್ಲು. ನಮ್ಮ ಗುಡ್ಲಾಗೆ ಅಲ್ಲಿ ಹಿಂದೆ ನಮ್ಮ ಮನೆ ಹಿಂದಕ್ಕೆ ಬಂದುಬಿಟ್ಟು ಗುಡ್ಲಾಕಿದ್ವಿ ದನ ಕಟ್ಟಕ್ಕಂತ ಹೇಳಿ. ಅದ್ರಾಗೆ ಬೇಸ್ಕೊಂಡು ತಿಂತಿದ್ಲು ಬಂದು. ಆಮೇಲೆ ಬಂದು ಆಮೇಲೆ ಹೋದ್ಲು. ಅಯ್ಯೋ, ಅವ್ರು ಬಂದಿರೋದೇ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತರ್ಕೊಂಡು, ನಾವಂತವ್ರ ಮನೆ ಬಾಕ್ಲಕ್ಕೆ ಹೋಗಿಲ್ಲ, ಯಾವತ್ತೂ ಹೋಗಿಲ್ಲ. ಅವಳು ಅಯ್ಯೋ, ಅವಳದೇನು ಹೇಳ್ಕೆತ್ತಾಗ. ಅವಳು ಗಂಡನ ಬಿಟ್ಟು ಹೋಗಿದ್ಲು, ಅವಳು ಸುಗುಣನೂ. ಅಯ್ಯೋ, ಅವ್ರ ಮನೆಯಾಗ ಎಲ್ಲರದು ಒಂದೊಂಥರ, ಈಗ ದೊಡ್ಡ ನಾವೇ ಗ್ರೇಟ್ ಅನ್ನೋ ಥರ ಮಾತಾಡ್ತಾರೆ. ನಮ್ಮ ಮನೆ ಪರಿಸ್ಥಿತಿನ ನಾನು ನಮ್ಮ ಅಯ್ಯಪ್ಪ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ. ನಮ್ಮ ಮನೆಯಾಗ ನಾವು ಸೊಸೆರೆ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ. ಆ ರೀತಿನಿಂದ ಒಂದೇಟು ಜಗಳ ಆಗೈತೆ ಅಷ್ಟೇ. ನಾವು ನಮ್ಮ ಶ್ವೇತಾ, ನಮ್ಮ ಕಂಟಿ ಎಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ಮನೆಯಾಗೆ. ನಾವು ಯಾವತ್ತೂ ಜಗಳ ಆಡಿಲ್ಲ. ಅವ್ರ ಮನೆಗಂತ ಯಾವಾಗ್ಲೂ ಅವಳು ಜೈನಿ ಹೊರಕ್ಕೆ ಹಾಕಿದ್ರು. ಅಯ್ಯೋ, 2 ಮಕ್ಕಳು ಜೈನಿ ಹೊರಕ್ಕೆ ಹಾಕಿದ್ಲು. ಅವಳು ಬಂದು ನಮ್ಮ ಅಂತಕ್ಕೆ ಎಲ್ಲೂ ಮನೆ ಸಿಗಲಿಲ್ಲ ಅಂತ ಹೇಳಿ, ಅಯ್ಯೋ ನೋಡ್ಬೇಕಾಯ್ತು, ಕಳ್ಳಕ್ಕೆ ಬೇರೆ ಬಿದ್ದಿದ್ಲು. ಕಳ್ಳಕ್ಕೆ ಬಿದ್ದು ಬೆನ್ನೆಲ್ಲನ ಇದಾಗಿಬಿಟ್ಟಿತ್ತು. ಹೆಂಗನ ನಾವೊಂದಿಟ್ಟು ಮನೆ ಕೊಟ್ಟದಕ್ಕೆ ಎದ್ಲು. ಇವಾಗ ನಮ್ಮ ಮೇಲೆ ಇದು ಮಾಡ್ಕೊಂತಾಳೆ. ಅವತ್ತು ಅಯ್ಯೋ, ಅವ್ರದ್ದು ಏನು ಹೇಳ್ತೈತಾಗ, ಹಿಂಗೆ ಅಂತ ಹೇಳ್ಬಾರ್ದು. ನನ್ನನ್ನು ಹಿಡ್ಕೊಂಡು ಹೊಡಿಯೋದಕ್ಕೆ ಬಂದ್ಲ ಆಂಟಿ. ಅದಕ್ಕೆ ನಾನು ಸರಿಯಾಗಿ ಹೇಳಿದ್ದೀನಿ. ನಾನು ನಿಮ್ಮನೆ ಸೊಸೆ ಆಗಿ ಆಗ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ಸರಿಯಾಗಿ ಬಗ್ಗಿಸ್ಬೇಕು, ನೀನೇ ಬಗ್ಗಿಸ್ಬೇಕು ಅವ್ರನ್ನೆಲ್ಲಾನ. ಮತ್ತು ನಾನು ಸುಮ್ಮನಾಗೋಣ ಅಂತಿದ್ದೆ. ಅವ್ರು ಹೆಂಗೆ ಬೇಕಂಗೆ ಮಾತಾಡೋದು, ಹೆಂಗೆ ಬೇಕಂಗೆಲ್ಲ ಹೆಂಗೆ ಬೇಕಂಗೆ ಮಾತಾಡೋದು, ಹೊಡಿಯೋಕೆ ಬರೋದು, ಹಂಗೆಲ್ಲ ಮಾಡೋದು. ಅದಕ್ಕೆ ಮತ್ತೆ ನಾನು ನಿನ್ನ ಬಗ್ಗ ಅಂತಾಳಲ್ಲ, ನಾನು ಎಂತಾಳಂತ ನಾನು ಯಾರಿಗೂ ಆಗಲಿಲ್ಲ ಇನ್ನೂವರೆಗೂ ಬಗ್ಗಿಲ್ಲ ಗೊತ್ತೇ. ನಾನಂತ ಕಟ್ಕೊಂಡು ಗಂಡೋಗೆ ಬಗ್ಗಿಲ್ಲ ಅಂದರೆ ಇವ್ರಿಗೆ ಬಗ್ತೀನ ನಾನು? ಇವ್ರೇನೋ ತಿಳ್ಕೊಂಡಿದ್ದಾರೆ. ನಾನು ಹಂಗೆ ಅಂದಿದ್ದ ತಕ್ಷಣ ಹೊಡೆದಿದ್ದ ತಕ್ಷಣ ಸುಮ್ಮನಾಗ್ಬಿಡ್ತಾಳೆ ಅವಳು ಅಂತ ಹೇಳಿ. ನಾನು ಎಂಥವಳು ಅಂತ ಗೊತ್ತಿಲ್ಲ. ನೋಡೋದಲ್ಲ ವೀಕ್ಷಕರೇ, ಇವರು ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಇವರು ನಮಗೆ ತುಂಬ ನಮ್ಮ ಥರನೇ ಮಾತಾಡ್ತಾರೆ, ಎಲ್ಲ ನಮ್ಮ ಥರನೇ ಇವರು.
ಅದಕ್ಕೇ ಹೆಂಗೋ ಅತ್ತಗೆ ಇಲ್ಲಿ ತುಂಬ ಚೆನ್ನಾಗಿ ಹೊಸ ಜಾಗ ಆದ್ರೂ ಚೆನ್ನಾಗಿ ಅಡ್ಜಸ್ಟ್ ಆಯಿತು ನಮಗಂತೂ. ಕಂಟಿನ್ಯೂ ವರ್ಷ ಅವರು ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಆ ರೀತನ ಮೇಲೆ. ರೀತಾ ನೋಡು ಇದು ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾಳೆ ಎಲ್ಲ ವಿಷಯ ಬಾಯಿ ಬಿಡ್ಬೇಕು ಅವಳು. ಎಲ್ಲ ತನಿಖೆ ಮಾಡ್ತಾರೆ, ಎಲ್ಲ ತನಿಖೆ ಮಾಡಿ ಆಸ್ತಿ ಏನೈತೆ ಎಲ್ಲ ಸರ್ಕಾರಕ್ಕೆ ಜಪ್ತಿ ಮಾಡ್ಕೊಂಡು ಅವಳು ಬೀದಿಗೆ ಬಿಡ್ಬೇಕು. ಆ ಥರ ಮಾಡ್ತಾರೆ ಇಬ್ಬರು ಸೇರ್ಕೊಂಡು. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.